ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಕವಾಯತು ಮೈದಾನದಲ್ಲಿ ಸೋಮವಾರ ನಡೆಯಲಿರುವ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಿದ್ಧತೆಗಳ ಕುರಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಶ್ರೀಮಂತ್ ಕುಮಾರ್ ಸಿಂಗ್ ಹಾಗೂ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಜಿ ಉಪಸ್ಥಿತರಿದ್ದರು. ಬಳಿಕ ಮಹೇಶ್ವರ ರಾವ್ ಗಣರಾಜ್ಯೋತ್ಸವದಂದು ವಿಶೇಷ ಕವಾಯತು ನಡೆಯಲಿದ್ದು ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದು ಪೂರ್ವಭಾವಿ ಸಿದ್ಧತೆಗಳನ್ನು ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು. Facilities so that we request everybody who wants to come to attend the event to come by 8 o'clock because there will be security checks and other aspects. The police commissioner has made arrangements for proper monitoring of traffic, proper arrangements and diversion of traffic also, which he will brief separately. We have invited on, so for this date we request people to come in large numbers to attend the celebrations, and we hope that it is going to be a very good and joyful celebration for the Republic Day. ಶ್ರೀಮಂತ್ ಕುಮಾರ್ ಸಿಂಗ್ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ಅಂದು ಸಂಚಾರ ದಟ್ಟಣೆ ತಪ್ಪಿಸುವುದಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಶಾಲಾ ಮಕ್ಕಳು ಮತ್ತು ಕರ್ನಾಟಕ ಪೊಲೀಸ್ ಜೊತೆಗೆ ಭಾರತೀಯ ವಾಯುಪಡೆ, ಸೇನೆ ಹಾಗೂ ಕೇಂದ್ರ ಮೀಸಲು ಪಡೆ ಸಹ ಕವಾಯತು ನಡೆಸಲಿವೆ ಎಂದು ತಿಳಿಸಿದರು. ಸಿಸಿಟಿವಿ ಮತ್ತು ಬೇರೆ ಆಂಟಿ ಸೆಬಟಾಚ್ ಎಲ್ಲ ನಡೀತಾ ಇದೆ. ಇದರಲ್ಲಿ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡಿರೋ ಫೈರ್ ಸೇಫ್ಟಿ ಮೆಷರ್ಸ್ ಬಗ್ಗೆ ಕೂಡ ನಮ್ದು ಒಂದೇ ರಿಕ್ವೆಸ್ಟ್ ಇದೆ, ಯಾರ್ಯಾರು ಬರ್ಲಿಕ್ಕಿದ್ದಾರೆ ತಾವು ದಯವಿಟ್ಟು ಮುಂಚಿತವಾಗಿ ಇಲ್ಲಿ ಬಂದರೆ ಸರಿ ಆಗುತ್ತೆ. ಇಲ್ಲಾಂದರೆ ನಿಗದಿತ ಒಂದು ಸಮಯ ಇದೆ, ಅದಾದಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತೀವಿ. ಯಾಕೆಂದರೆ VVIP ಮೂವ್ಮೆಂಟ್ ಇರ್ತದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಬರ್ತಾರೆ, ಅಂದರೆ ಆದಮೇಲೆ ಅವರು ಗವರ್ನರ್ ಸಾಹೇಬರು ಬರ್ತಾರೆ. ಸೊ ಟೋಟಲ್ ರೋಡ್ ಅದು ಬ್ಲಾಕ್ ಆಗಿಬಿಡ್ತದೆ. ದಯವಿಟ್ಟು ಯಾರ್ಯಾರು ಬರ್ಲಿಕ್ಕಿದ್ದಾರೆ ಪಾಸ್ ಆಲ್ರೆಡಿ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡಲಾಗಿದೆ. ಮಿನಿಸ್ಟರ್ ಅವರು ಮಾಡ್ತಾ ಇರೋರು ಒಳ್ಳೆ ಪಾಸ್ ಸಿಸ್ಟಮ್ ಇದೆ. ಸೊ ದಯವಿಟ್ಟು ತಾವೆಲ್ಲರೂ ಇನ್ ಟೈಮ್ ಬಂದರೆ ನಮಗೆ ಪೊಲೀಸ್ ಅವ್ರಿಗೆ ಅನುಕೂಲ ಆಗುತ್ತೆ.